in this class, we shall study about one such important subtopic of units and measurement that is called as dimensions. So the definition for this goes like this. These are the powers raised to the fundamental physical quantities. Already we have learnt about the fundamental physical quantities, and there are 7 fundamental physical quantities, namely length, mass, time, temperature, electric current, amount of substance and luminous intensity. ಸೊ ಏನ್ ಹೇಳ್ತಿದ್ದಾರೆ ಆ ಸೆಂಟೆನ್ಸ್ ಪ್ರಕಾರ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ನೀವು ಪವರ್ಸ್ ನ ರೇಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳೋದಕ್ಕೂ ಮುಂಚೆ ವಿ ಶಲ್ ಕನ್ಸಿಡರ್ ಓನ್ಲಿ 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಸ್ ಆಫ್ ನೌ. ಸೊ ಇನ್ನ ಮಿಕ್ಕಿರೋ 4ನ್ನ ಐದರ್ ಯು ವಿಲ್ ಸ್ಟಡಿ ಇನ್ ಫಸ್ಟ್ ಇಯರ್ ಆರ್ ಇನ್ ದ ಸೆಕೆಂಡ್ ಇಯರ್. ಸೊ the 3 fundamental physical quantities which I am going to consider here is length, mass and time. So ಈ ಮೂರನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂತ ಹೋಗ್ತೀನಿ. So how do we represent the mass? Capital M. The length is represented with the capital L and time is represented with the capital T. And the other condition is ಆ ಏನು ನೀವು ಆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನ ರೆಪ್ರೆಸೆಂಟ್ ಮಾಡ್ತೀರಾ ಅದು ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ಇರಬೇಕು. ಸೊ ದಟ್ ಈಸ್ ದ ಕಂಡೀಷನ್. ಏನಕ್ಕೆ ಅನ್ನೋದನ್ನ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. So the very first example I am going to consider is mass. So I want to measure the mass of an object. How do we represent it in the form of dimensions means? So ಮೂರು physical quantities ನು ಬರ್ಕೊಳ್ಳಿ. That is fundamental physical quantities, mass, length, time. ಸೊ ಏನನ್ನ ಮಾತ್ರ ಮೆಷರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಮಾಸ್ ನ ಮಾತ್ರ ನಾನು ಮೆಷರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಮಿಕ್ಕಿರೋ 2 ಕ್ವಾಂಟಿಟೀಸ್ಗೆ ಸೈನು 0 ಬರುತ್ತೆ, ಯಾಕಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಮೆಷರ್ ದೆಮ್. ಸೊ ಎಲ್ ಪವರ್ 0, ಟಿ ಪವರ್ 0. ನೆಕ್ಸ್ಟ್ ಮಾಸ್ ನ ಮಾತ್ರ ನಾನು ಮೆಷರ್ ಮಾಡ್ತಿರೋದ್ರಿಂದ ಎಂ ಪವರ್ 1 ಅಂತ ಬರ್ಕೋತೀನಿ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಪವರ್ ರೇಸ್ ಟು ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಎಂ ಪವರ್ 1, ಎಲ್ ಪವರ್ 0, ಟಿ ಪವರ್ 0 ಅಂತ ಹೇಳ್ತೀವಿ. Second example I'm going to consider is length. So I want to measure the length of an object. So how do I represent in the form of dimensions? So ಮೂರು physical quantities nu ಬರ್ಕೊಳ್ಳಿ. But what you're going to measure here is length. Length, that is L power 1. ಯಾಕೆಂದ್ರೆ ನಾನು ಅದನ್ನ ಮಾತ್ರ ನಾನು ಮೆಷರ್ ಮಾಡ್ತಿದ್ದೀನಿ. ಮಾಸ್ ನ ನಾನು ಮೆಷರ್ ಮಾಡ್ತಿದ್ದೀನಾ? ಇಲ್ಲ. ಸೊ ಹಾಗಾಗಿ ಎಂ ಪವರ್ 0. ಟೈಮ್ ನ ಕೂಡ ನಾನು ಮೆಷರ್ ಮಾಡ್ತಿಲ್ಲ, ಟಿ ಪವರ್ 0 ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್. ದ ಥರ್ಡ್ ಒನ್ ಟೈಮ್ ನ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಐ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಆಸ್ ಎಂ ಎಲ್ ಟಿ. ಏನನ್ನ ಮಾತ್ರ ನಾನು ಮೆಷರ್ ಮಾಡ್ತಾ ಇದ್ದೀನಿ? ಟೈಮ್. ಸೊ ಹಾಗಾಗಿ ಟಿ ಪವರ್ 1. ಆಮ್ ಐ ಮೆಷರಿಂಗ್ ದ ಲೆಂತ್? ನೋ. Am I measuring the mass? No. So ಹಾಗಾಗಿ m power 0, l power 0, t power 1. So m power 1, l power 0, t power 0 is the dimension for the mass. Why? Because I am only measuring the mass. m power 0, l power 1, t power 0 is the dimension for length because I am measuring only the length. ಏನಕ್ಕೆ ನಾವು ಅದನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಮೆಷರ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ I have measured the mass of an object and I have got it as 20 kg. ಇದನ್ನ ಡೈಮೆನ್ಷನ್ಸ್ ಅಲ್ಲಿ ಹೇಗೆ ಬರ್ಕೋತೀರಾ ಅಂತ ಹೇಳಿದ್ರೆ, ಐ ಆಮ್ ಮೆಷರಿಂಗ್ ಓನ್ಲಿ ದ ಮಾಸ್. ಸೊ ಹಾಗಾಗಿ ಎಂ ಪವರ್ 1, ಎಲ್ ಪವರ್ 0, ಟಿ ಪವರ್ 0 ಅಂತ ಬರ್ಕೋತೀನಿ. ಸೊ ಇಲ್ಲಿ ಎಲ್ಲಾದ್ರೂ ಅಬ್ಸರ್ವ್ ಮಾಡಿದ್ರೆ ಎಂ ಪವರ್ 20 ಅಂತ ನಾನು ರೆಪ್ರೆಸೆಂಟ್ ಮಾಡಿಲ್ಲ, ಬರೀ ಏನನ್ನ ಮಾತ್ರ ನಾನು ಮೆಷರ್ ಮಾಡ್ತಾ ಇದ್ದೀನಿ, ಕೆಜಿ ಇಸ್ ದ ಯೂನಿಟ್ ಆಫ್ ಮಾಸ್. ಸೊ ಹಾಗಾಗಿ ಎಂ ಪವರ್ 1. ಲೆಂತ್ ನ ನಾನು ಮೆಷರ್ ಮಾಡ್ತಿಲ್ಲ, ಎಲ್ ಪವರ್ 0. ಟೈಮ್ ನ ಕೂಡ ನಾನು ಮೆಷರ್ ಮಾಡ್ತಿಲ್ಲ, ಟಿ ಪವರ್ 0. ಸೊ ಐ ಆಮ್ ನಾಟ್ ಡಿನೋಟಿಂಗ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ಮಾಸ್ ಹಿಯರ್. ಐ ಆಮ್ ನಾಟ್ ಡಿನೋಟಿಂಗ್ ದ 20 kg ಇನ್ ದ ಡೈಮೆನ್ಷನ್ಸ್. ಸೊ ಏನಕ್ಕೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ಇಂಡಿಕೇಟ್ ಮಾಡಬೇಕು ಅಂದ್ರೆ, ಇಟ್ ಇಂಡಿಕೇಟ್ಸ್ ವಿ ಆರ್ ಓನ್ಲಿ ಕನ್ಸರ್ನ್ಡ್ ಅಬೌಟ್ ದ ಡೈಮೆನ್ಷನ್ಸ್ ಅಂಡ್ ನಾಟ್ ಅಬೌಟ್ ದ ಆಕ್ಚುಯಲ್ ವ್ಯಾಲ್ಯೂ. ಸೊ 20 kg, 20 ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ, ಕೆಜಿ ಏನನ್ನ ಮಾತ್ರ ನಾನು ಮೆಷರ್ ಮಾಡ್ತಾ ಇದ್ದೀನಿ? ಮಾಸ್. ಸೊ ಹಾಗಾಗಿ ರೆಪ್ರೆಸೆಂಟೇಷನ್ ಆಫ್ ಮಾಸ್ ಇನ್ ದ ಫಾರ್ಮ್ ಆಫ್ ಡೈಮೆನ್ಷನ್ಸ್. ಸೊ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಪವರ್ಸ್ ನ ರೇಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಡೈಮೆನ್ಷನ್ಸ್. ಸೊ ಆಲ್ರೆಡಿ ವಿ ಹ್ಯಾವ್ ಲರ್ನ್ ದೀಸ್ 3 fundamental physical quantities. So
ನೆಕ್ಸ್ಟ್ ಥಿಂಗ್, ಲೆಂತ್ಗೆ ಏನ್ ಡೈಮೆನ್ಷನ್ ಬರೀತಿರೋ ಅದೇ ಡೈಮೆನ್ಷನ್ ಡಿಸ್ಟೆನ್ಸ್ಗೂ ಬರಿಬೇಕಾಗುತ್ತೆ. ಸಪೋಸ್ ರೈಟ್ ದ ಡೈಮೆನ್ಷನ್ ಫಾರ್ ಡಿಸ್ಟೆನ್ಸ್ ಅಂತ ಕೇಳಿದ್ರೆ ಲೆಂತ್ಗೆ ದಟ್ ಈಸ್ m0 l⁻1 t0 ಅಂತ ಬರೀತಿದ್ರಲ್ಲ, ದ ಸೇಮ್ ಡೈಮೆನ್ಷನ್ ಹ್ಯಾಸ್ ಟು ಬಿ ರಿಟರ್ನ್ ಫಾರ್ ಡಿಸ್ಟೆನ್ಸ್ ಆಲ್ಸೋ. ಅಂಡ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ಗೂ ಕೂಡ ಸೇಮ್ ಡೈಮೆನ್ಷನ್ಸ್ ನ ಬರೀತೀರ. Displacement has the same dimension as that of the length. Next, height. ಯಾಕೆಂದ್ರೆ ಅಲ್ಲೂ ಕೂಡ ನೀವು ಡಿಸ್ಟೆನ್ಸ್ ನ ಮೆಷರ್ ಮಾಡೋದು. ಹೈಟ್ ಅಂತ ಕೇಳಿದ್ರು ಸೇಮ್ ಡೈಮೆನ್ಷನ್ಸ್ ನ ಬರೀತೀರಾ. ನೆಕ್ಸ್ಟ್ ಬ್ರೆಡ್ತ್. ಬ್ರೆಡ್ತ್ ಅಂತ ಕೇಳಿದ್ರು ಸೇಮ್ ಡೈಮೆನ್ಷನ್ಸ್ ನ ಬರೀತೀರಾ. ನೆಕ್ಸ್ಟ್ ಡೆಪ್ತ್ ಅಂತ ಕೇಳಿದ್ರು ಕೂಡ ಸೇಮ್ ಡೈಮೆನ್ಷನ್ಸ್ ಬರೀತೀರಾ. ಸೊ ಲೆಂತ್ಗೆ ಏನು ಡೈಮೆನ್ಷನ್ಸ್ ಬರುತ್ತೋ ಅದೇ ಡೈಮೆನ್ಷನ್ಸ್ ಡಿಸ್ಟೆನ್ಸ್ಗೂ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್, ಹೈಟ್, ಬ್ರೆಡ್ತ್ ಅಂಡ್ ಡೆಪ್ತ್. ಸೊ ಇಲ್ಲಿ ದಟ್ ಈಸ್ ಮಾಸ್ m⁻1 l⁻0 t⁻0 ಅಂತ ಫುಲ್ ಫಾರ್ಮ್ ಅಲ್ಲಾದ್ರೂ ಬರಿಬಹುದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ m⁻1 0 ಅನ್ನೋ ಕ್ವಾಂಟಿಟೀಸ್ ನ ಎಲಿಮಿನೇಟ್ ಮಾಡಿದ್ರು ಇಟ್ಸ್ ಫೈನ್. m⁻1 ಅಂತ ಬಂದ್ರೆ ಯು ಆರ್ ಮೆಷರಿಂಗ್ ಓನ್ಲಿ ದ ಮಾಸ್ ಅಂತ ಅರ್ಥ. ಹಾಗೆ ಲೆಂತ್ಗೂ ಅಷ್ಟೇ, ಆ ಕಂಪ್ಲೀಟ್ ಕ್ವಾಂಟಿಟೀಸ್ ಬರೆಯೋ ಬದಲಾಗಿ l⁻1 ಅಂತ ಬರೆದ್ರೆ ಮಾತ್ರ ಸಾಕು. ಮಿಕ್ಕಿರೋ ಎರಡು ಕ್ವಾಂಟಿಟಿ 0 ಅಂತ ಹೇಳಿ ಅರ್ಥ. ಟೈಮ್ ಬರಿಬೇಕಾದ್ರೂ ಅಷ್ಟೇ t⁻1 ಅಂತ ಬರೆದ್ರೆ ಮಾತ್ರ ಸಾಕು. ನೆಕ್ಸ್ಟ್ ಫೋರ್ತ್ ಒನ್ಗೆ ಹೋಗೋಣ. ಸೊ ಹೌ ಡು ವಿ ಮೆಷರ್ ದ ಏರಿಯಾ? ಏರಿಯಾ ಹ್ಯಾಸ್ ಅ ಫಾರ್ಮುಲಾ. ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ತಗೊಳ್ಳೋಣ. ಫಾರ್ ಇನ್ಸ್ಟೆನ್ಸ್ ಲೆಂತ್ ಇಂಟು ಬ್ರೆಡ್ತ್ ಅನ್ನೋ ಫಾರ್ಮುಲಾ ಇದೆ. ಲೆಂತ್ಗೆ ಏನ್ ಬರ್ಕೊಂತಿದ್ರಿ ಡೈಮೆನ್ಷನ್? m⁻0 l⁻1 t⁻0 ಲೆಂತ್ಗೆ ಆಯ್ತು ಡೈಮೆನ್ಷನ್. ಮಲ್ಟಿಪ್ಲೈಡ್ ಬೈ ಬ್ರೆಡ್ತ್ಗೂ ಏನಂತ ಬರಿಬೇಕು ಡೈಮೆನ್ಷನ್? ಲೆಂತ್ಗೆ ಏನ್ ಬರೀತಿದ್ರು ಅದೇ ಡೈಮೆನ್ಷನ್ಸ್ ನ ಬರಿಬೇಕು. ಸೊ m⁻0 l⁻1 t⁻0. ಸೊ 0 ಅನ್ನೋ ಕ್ವಾಂಟಿಟೀಸ್ ನ ಎಲಿಮಿನೇಟ್ ಮಾಡ್ಕೊಂಡ್ರೆ ಇಟ್ಸ್ ಫೈನ್. ನೆಕ್ಸ್ಟ್, ಸೊ ಹೀಗಿರೋ ಟೈಮಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಬೇಸಸ್. ಸೊ ಇಲ್ಲಿ m ಅನ್ನೋದು l ಅನ್ನೋದು t ಅನ್ನೋದು ಬೇಸು. ಪವರ್ ಯಾವ್ದ್ಯಾವ್ದು ಇಲ್ಲಿ? 0 1 0 ಆರ್ ದ ಪವರ್ಸ್. ಸೊ ಬೇಸಸ್ ಸೇಮ್ ಇದ್ದಾಗ ಒಂದು ಸಲ ಬರ್ಕೊಂಡ್ರೆ ಸಾಕು. ಸೊ ಆಲ್ರೆಡಿ ಇದು ಬೇಸಿಕ್ಸ್ ಅಲ್ಲಿ ಓದಿರ್ತೀರಾ. ವೆನ್ ದ ಬೇಸಸ್ ಆರ್ ಸೇಮ್ ದ ಪವರ್ ಹ್ಯಾಸ್ ಟು ಬಿ ಆಡೆಡ್ ಅಂತ ಅರ್ಥ. ಸೊ ಬೇಸ್ ನ ಒಂದೇ ಒಂದು ಸಲ ಬರ್ಕೋತೀರಾ, ಪವರ್ ನ ಏನ್ ಮಾಡ್ತೀರಾ? ಆಡ್ ಮಾಡ್ತೀರಾ. ಸೊ ಇಲ್ಲಿ m ಗೆ ಏನಿದೆ ಪವರ್? 0 ಇದೆ. ಹಾಗೆ ಇಲ್ಲೂ ಕೂಡ ಏನಿದೆ? m ಗೆ ಪವರ್ 0 ಇದೆ. 0 ಪ್ಲಸ್ 0 ಅಂತ ಅರ್ಥ. ಸೊ ಯು ವಿಲ್ ಬಿ ಗೆಟಿಂಗ್ 0 ಓನ್ಲಿ. ನೆಕ್ಸ್ಟ್ ಎಲ್ ಗೆ ಬರೋಣ. ಸೊ ಎಲ್ ಒಂದೇ ಸಲ ಬರ್ಕೋತೀರಾ, ಯಾಕೆಂದ್ರೆ ಬೇಸಸ್ ಎರಡೂ ಕಡೆ ಸೇಮ್ ಇರೋದ್ರಿಂದ ವಿ ವಿಲ್ ರೈಟ್ ಆಸ್ once itself. So if you observe the L power here is 1 and here also it is 1. So power has to be added. So ಏನಂತ ಬರ್ಕೋತೀರಾ? 1 plus 1 ಅಂತ ಬರ್ಕೋತೀರಾ. ಪವರ್ ನ ಆಡ್ ಮಾಡಬೇಕು. ನೆಕ್ಸ್ಟ್ ಅಗೈನ್ t⁻0 ಪ್ಲಸ್ 0 ಏನಾಗುತ್ತೆ? 0 plus 0 will be 0 itself, will be equal to m⁻0 l⁻2 1 plus 1 ಏನಾಗುತ್ತೆ? 2 ಆಗುತ್ತೆ. So this is the dimension of area. The fifth example ಆಗಿ ನಾನು ವಾಲ್ಯೂಮ್ ನ ಕನ್ಸಿಡರ್ ಮಾಡ್ತಿದ್ದೀನಿ. So volume has a formula length into breadth into height. So length ಗೆ ಏನ್ ಬರ್ಕೋತೀರಾ ಡೈಮೆನ್ಷನ್? So you are measuring only the length. So ಹಾಗಾಗಿ m0 l⁻1 t⁻0. ನೆಕ್ಸ್ಟ್ ಬ್ರೆಡ್ತ್ಗೂ ಕೂಡ ಸೇಮ್ ಡೈಮೆನ್ಷನ್ ಬರ್ಕೋತೀರಾ. ಲೆಂತ್ಗೆ ಏನ್ ಬರ್ಕೊಂಡಿದ್ರು ಅದೇ, ದಟ್ ಈಸ್ m0 l⁻1 t⁻0. ಹೈಟ್ಗೂ ಕೂಡ ಸೇಮ್ ಡೈಮೆನ್ಷನ್, ದಟ್ ಈಸ್ m0 l⁻1 t⁻0. ಸೊ ಬೇಸಸ್ ಆರ್ ಸೇಮ್, ಪವರ್ ನ ಆಡ್ ಮಾಡ್ತಾ ಹೋಗ್ತೀರಾ. ಸೊ ಬೇಸಸ್ ಸೇಮ್ ಇರೋದ್ರಿಂದ ಒಂದ್ ಸಲ ಬರ್ಕೊಂಡ್ರೆ ಸಾಕು. m ಪವರ್ 0 ಪ್ಲಸ್ 0 ಪ್ಲಸ್ 0. ಸೊ ಇಟ್ ಈಸ್ 0 ಇಟ್ ಸೆಲ್ಫ್. L power 1 plus 1 plus 1, that is 3. T power 0 plus 0 plus 0. So that is t⁻0 within the square bracket. So 0 ಇರೋ ಟರ್ಮ್ಸ್ ನ ನೆಗ್ಲೆಕ್ಟ್ ಮಾಡಿ ಕೂಡ ಬರ್ಕೋಬಹುದು. ದಟ್ ಈಸ್ L power 3 ಅಂತ ಬರೆದ್ರೆ ಸಾಕು, ವಾಲ್ಯೂಮ್ ನ ಮೆಷರ್ ಮಾಡಿದೀರಾ ಅಂತ ಅರ್ಥ. The next physical quantity I'm going to consider is about density. Density has a formula mass by volume.
ಸೊ ಇದು ಹೇಗ್ ಬಂತು ಫಾರ್ಮುಲಾ ಅನ್ನೋದೆಲ್ಲ ಮುಂದೆ ಬರುವಂತ ಚಾಪ್ಟರ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಇವಾಗ ಸದ್ಯಕ್ಕೆ ಡೈಮೆನ್ಷನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂತ ಹೋಗಿ. ಸೊ ಮಾಸ್ಗೆ ಯಾವ ತರ ಬರೀತೀರಾ ಡೈಮೆನ್ಷನ್? ಸೊ ಯು ಆರ್ ಓನ್ಲಿ ಮೆಷರಿಂಗ್ ದ ಮಾಸ್. ಸೊ ಹಾಗಾಗಿ m⁻1 ಮಿಕ್ಕಿರೋ ಎರಡು ಕ್ವಾಂಟಿಟೀಸ್ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಡಿನಾಮಿನೇಟರ್ ಅಲ್ಲಿ ಏನಿದೆ? ವಾಲ್ಯೂಮ್ ಅಂತ ಇದೆ. ಸೊ ವಾಲ್ಯೂಮ್ ಅಂತ ಹೇಳಿದ್ರೆ 3 ಸಲ ಲೆಂತ್ ನ ಮೆಷರ್ ಮಾಡ್ತೀರಾ. ದಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ 3 ಸಲ ಆಗಿರೋದ್ರಿಂದ ಲೆಂತ್ ಗೆ 3 ಟೈಮ್ಸ್ ಬರುತ್ತೆ, ಮಿಕ್ಕಿರೋ ಎರಡು ಕ್ವಾಂಟಿಟಿ 0 ತಗೊಳುತ್ತೆ. ನೆಕ್ಸ್ಟ್ ನೋಡಿ, ಡಿನಾಮಿನೇಟರ್ ನ್ಯೂಮರೇಟರ್ ಏನಿದೆ ಹಾಗೆ ಬರ್ಕೊಳ್ಳಿ. ದಟ್ ಈಸ್ m⁻1 l⁻0 t⁻0. ಸೊ ನ್ಯೂಮರೇಟರ್ ಹೇಗಿದೆ ಹಾಗೆ ಬರ್ಕೊಳ್ಳಿ. ಡಿನಾಮಿನೇಟರ್ ನ ನ್ಯೂಮರೇಟರ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ದಿಸ್ ಡಿನಾಮಿನೇಟರ್ ಫ್ಯಾಕ್ಟರ್ ಹ್ಯಾಸ್ ಟು ಗೋ ಟು ದ ನ್ಯೂಮರೇಟರ್. ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಳೋ ಸಂದರ್ಭದಲ್ಲಿ ಇಟ್ ಈಸ್ ರೆಸಿಪ್ರೋಕಲ್, ಇನ್ವರ್ಸ್ ಅಂತ ಹೇಳ್ತೀವಿ. ಇನ್ವರ್ಸ್ ಅಂತ ಹೇಳಿದಾಗ ಪಾಸಿಟಿವ್ ಇರೋ ಡಿಜಿಟ್ಸ್ ಎಲ್ಲ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇರೋ ಡಿಜಿಟ್ಸ್ ಎಲ್ಲ ಪಾಸಿಟಿವ್ ಆಗುತ್ತೆ. ಬಟ್ 0 ಇಟ್ ವಿಲ್ ರಿಮೈನ್ ಆಸ್ ಇಟ್ ಈಸ್. 0 ಅಂತ ಇದ್ರೆ 0ನೇ ಇರುತ್ತೆ. ಸೊ m⁻0 ನ್ಯೂಮರೇಟರ್ ಹೋದ್ರೆ m⁻0 ನೇ ಉಳಿದಿರುತ್ತೆ. l⁻3 ನ್ಯೂಮರೇಟರ್ ಹೋದ್ರೆ -3 ಆಗುತ್ತೆ, ಯಾಕಂದ್ರೆ ಇನ್ವರ್ಸ್ ಫ್ಯಾಕ್ಟರ್. ನೆಕ್ಸ್ಟ್ t⁻0 will be t⁻0 itself. Again, now the bases are same. We will write it once only. So m⁻, first ಗೆ 1 ಇದೆ, second term ಅಲ್ಲಿ 0 ಇದೆ. 1 plus 0 is 1. Next, l⁻0 minus 3. 0 minus 3 is -3. t⁻0 plus 0, 0 itself. So this is the dimension for density, that is m⁻1 l⁻−3 t⁻0. Next inna ಒಂದು physical quantity na consider ಮಾಡ್ತಿದ್ದೀನಿ, that is velocity. Velocity has a formula displacement by time taken. Displacement ಲೆಂತ್ ನ ನೀವು ಮೆಷರ್ ಮಾಡೋದು. ಸೊ ಲೆಂತ್ ಗೆ ಏನ್ ಬರೀತೀರಾ? ಅದೇ ಡೈಮೆನ್ಷನ್ ಡಿಸ್ಪ್ಲೇಸ್ಮೆಂಟ್ ಗೆ ಬರ್ಕೋತೀರಾ. ಮಿಕ್ಕಿರೋ ಎರಡು ಕ್ವಾಂಟಿಟಿ 0 ಆಗುತ್ತೆ. ಟೈಮ್, that is two factors, that is m and l are 0, t will get 1. Next, numerator na ಹಾಗೆ ಬರ್ಕೋತೀರಾ, m⁻0 l⁻1 t⁻0 into denominator will go to the numerator. It will get the inverse sign. m⁻0 0 ಇದ್ರೆ ಹಾಗೆ ಬರ್ಕೋತೀರಾ, l⁻0 t⁻1 ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಹೋದ್ರೆ -1 ಆಗುತ್ತೆ. ಸೊ ಇಟ್ ವಿಲ್ ಬಿ m0. ಬೇಸಸ್ ಸೇಮ್ ಇದೆ, ಪವರ್ ನ ಆಡ್ ಮಾಡ್ತಾ ಹೋಗ್ತೀರಾ. l⁻1 plus 0 1, t⁻0 minus 1 is -1. So this is the dimension for the velocity. Next physical quantity I have considered here is acceleration. So acceleration has a formula velocity by time taken. Velocity ಗೆ ನಮಗೆ previous step ಅಲ್ಲಿ ಆನ್ಸರ್ ಬಂದಿದೆ, m⁻0 l⁻1 t⁻−1. ಸೊ ಅದನ್ನ ಬರ್ಕೊಳ್ಳೋಣ. So we have got it as m⁻0 l⁻1 t⁻−1 for the velocity. Velocity place ಅಲ್ಲಿ ಅದನ್ನ ಬರ್ಕೊಂಡಿದ್ದೀನಿ. ಟೈಮ್ ಅಂತ ಹೇಳಿದ್ರೆ ಟೈಮ್ ಇರೋ ಫ್ಯಾಕ್ಟರ್ 1 ಬರ್ಕೋತೀರಾ, ಮಿಕ್ಕಿರೋ ಎರಡು ಕ್ವಾಂಟಿಟಿ ಏನಾಗ್ಬಿಡುತ್ತೆ? 0 ಆಗುತ್ತೆ. ನೆಕ್ಸ್ಟ್, ದ ನ್ಯೂಮರೇಟರ್ ಫ್ಯಾಕ್ಟರ್ ವಿಲ್ ರಿಮೈನ್ ಆಸ್ ಇಟ್ ಈಸ್, m⁻0 l⁻1 t⁻−1. ಡಿನಾಮಿನೇಟರ್ ನ್ಯೂಮರೇಟರ್ ಹೋದಾಗ ಏನಾಗುತ್ತೆ? ಇನ್ವರ್ಸ್ ಆಗುತ್ತೆ. ದಟ್ ಈಸ್ 0 ವಿಲ್ ರಿಮೈನ್ ಆಸ್ ಇಟ್ ಈಸ್, ಬಟ್ ಏನಾದ್ರೂ ನಂಬರ್ ಇದ್ದಾಗ ಅದು ಮೈನಸ್ ಆಗುತ್ತೆ. ಸೊ t⁻−1 which will be equal to m0, basis same, 0 plus 0 0 itself, l⁻1 plus 0 1, t⁻−1 ಇದು. ಸೊ -1 ಗೆ ಇನ್ನ ಒಂದು -1 ಸೇರಿಸಿದ್ರೆ -2 ಆಗುತ್ತೆ. ಸೊ ಇಟ್ ಈಸ್ m0 l⁻1 t⁻−2. The next physical quantity I have considered is force. Force has a formula mass into acceleration. So mass ಗೆ first dimension ಬರ್ಕೊಳ್ಳೋಣ.
ಮಾಸ್ ಅಂತ ಹೇಳಿದ ತಕ್ಷಣ m ಪವರ್ 1 ಮಿಕ್ಕಿರೋ ಎರಡು ಕ್ವಾಂಟಿಟೀಸ್ 0 ಸೈನ್ ನ ಪಡ್ಕೊಳ್ಳುತ್ತೆ ಇಂಟು ಆಕ್ಸಿಲರೇಷನ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ದಟ್ ಈಸ್ m ಪವರ್ 0 l ಪವರ್ 1 t ಪವರ್ -2 ಬೇಸಸ್ ಸೇಮ್ ಇದೆ ಹಾಗೆ ಬರ್ಕೋತೀರಾ ಒನ್ಸ್ ಮಾತ್ರ ಪವರ್ ನ ಆಡ್ ಮಾಡ್ತಾ ಹೋಗ್ತೀರಾ 1 ಪ್ಲಸ್ 0 1 l ಪವರ್ 0 ಪ್ಲಸ್ 1 0 ಪ್ಲಸ್ 1 ಅಂದ್ರೂ ಒಂದೇ 1 ಪ್ಲಸ್ 0 ಅಂತ ಹೇಳಿದ್ರು ಒಂದೇ ಬರೋದು ಆನ್ಸರ್ t ಪವರ್ 0 -2 ಬರುತ್ತೆ 0 -2 is -2 so this is the dimension for force. Next 10th physical quantity which I'm going to consider is angle. So angle na consider ಮಾಡ್ತೀನಿ angle ಗೆ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ it is arc length divided by radius ಅಂತ ಬರಿತೀವಿ so arc length already ನೇಮ್ ಅಲ್ಲೇ ಹೇಳ್ತಿದೆ ಲೆಂತ್ ನ ಮೆಜರ್ ಮಾಡಬೇಕು ಅಂತ ಲೆಂತ್ ಗೆ ಏನ್ ಬರ್ಕೋತೀರಾ ಡೈಮೆನ್ಷನ್ ದಟ್ ಈಸ್ m0 l ಪವರ್ 1 t ಪವರ್ 0 ಮಿಕ್ಕಿರೋ ಎರಡು ಕ್ವಾಂಟಿಟಿ 0 ಆಗುತ್ತೆ ನೆಕ್ಸ್ಟ್ ರೇಡಿಯಸ್ ಅಂತ ಹೇಳಿದ್ರು ಕೂಡ ಇಟ್ಸ್ ಅ ಫಾರ್ಮ್ ಆಫ್ ಲೆಂತ್ ಓನ್ಲಿ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡ್ತೀರಾ ರೇಡಿಯಸ್ ನ ಸೊ ಹಾಗಾಗಿ ಅದು ಕೂಡ ಲೆಂತ್ ಆಗಿರೋದ್ರಿಂದ m ಪವರ್ 0 l ಪವರ್ 1 t ಪವರ್ 0 ಸೊ ಇಲ್ಲಿ ನೋಡಿ ಹೀಗೆ ಕ್ಯಾನ್ಸಲ್ ಔಟ್ ಮಾಡಬಹುದು ಬಟ್ ನಾನು ಇನ್ನ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇದಕ್ಕೆ ನ್ಯೂಮರೇಟರ್ ಹಾಗೆ ಬರ್ಕೋಬಹುದು ಇಂಟು ಡಿನಾಮಿನೇಟರ್ ನ್ಯೂಮರೇಟರ್ ಗೆ ಹೋದ್ರೆ ಮೈನಸ್ ಸೈನ್ ಪಡ್ಕೊಳ್ಳುತ್ತೆ ದಟ್ ಈಸ್ l ಪವರ್ -1 t ಪವರ್ 0 ನೋಡಿ m ಪವರ್ 0 ಪ್ಲಸ್ 0 itself l ಪವರ್ 1 ಮೈನಸ್ 1 ಸೊ ಒಂದರಲ್ಲಿ ಪಾಸಿಟಿವ್ ಸೈನ್ ಇದೆ ಇನ್ನೊಂದರಲ್ಲಿ ನೆಗೆಟಿವ್ ಸೈನ್ ಇದ್ದಾಗ ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗಿ 0 ಆಗುತ್ತೆ t ಪವರ್ 0 ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಂಗಲ್ ಗೆ ಯಾವುದೇ ರೀತಿಯಾದ ಡೈಮೆನ್ಷನ್ಸ್ ಬಂದಿಲ್ಲ ಅಂದ್ರೆ ಏನನ್ನು ನಾವು ಮೆಜರ್ ಮಾಡ್ತಿಲ್ಲ ಅಂತ ಅರ್ಥ m0 l0 t ಪವರ್ 0 ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 1 ಮಾರ್ಕ್ ಸೊ ಆಂಗಲ್ ಗೆ ಯೂನಿಟ್ ಇದೆ ಸೊ ಆಲ್ರೆಡಿ ನಾವು ಇದನ್ನು ಕೂಡ ಡಿಸ್ಕಸ್ ಮಾಡಿದೀವಿ ರೇಡಿಯನ್ ಅನ್ನೋ ಯೂನಿಟ್ ಬರಿತೀವಿ ಆಂಗಲ್ ಗೆ ಸೊ 1 ಮಾರ್ಕ್ ಕ್ವಶನ್ ಈ ತರ ಇದೆ ನೇಮ್ ದ ಫಿಸಿಕಲ್ ಕ್ವಾಂಟಿಟಿ which has no dimension it has no dimension but it has unit so ಇಲ್ಲಿ radian is the unit but dimension ಏನ್ ಬಂದಿದೆ 0 ಬಂದಿದೆ ಯೂನಿಟ್ ಇರುತ್ತೆ ಅದಕ್ಕೆ ಸೊ ಅಂತ ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಹೇಳಿದ್ರೆ the answer is angle so I'm going to repeat it once again name the physical quantity which has no dimension but it has unit it has a unit of radian but it has no dimension the answer is angle. Next physical quantity is about refractive index. Refractive index has a formula real depth divided by apparent depth. Depth ಅಂತ ಹೇಳಿದ್ರು ಒಂದೇ ಲೆಂತ್ ಅಂತ ಹೇಳಿದ್ರು ಒಂದೇ ಸೊ ಲೆಂತ್ ಗೆ ಏನ್ ಬರ್ಕೋತೀರಾ ಅದೇ ಡೈಮೆನ್ಷನ್ಸ್ ನೇ ಬರ್ಕೋತೀರಾ m0 l ಪವರ್ 1 t ಪವರ್ 0 ಸೊ ಅದು ರಿಯಲ್ ಅಪರೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಕಾನ್ಸಂಟ್ರೇಷನ್ ಬೇಡ ಜಸ್ಟ್ ಇಟ್ ಈಸ್ ಅ ಡೆಪ್ತ್ ಮೀನ್ಸ್ ಇಟ್ ಈಸ್ ಲೆಂತ್ ಡಿನಾಮಿನೇಟರ್ ಅಲ್ಲೂ ಕೂಡ ಅದೇ ಬರ್ಕೋತೀರಾ m0 l ಪವರ್ 1 t ಪವರ್ 0 ಸೊ ಪ್ರೀವಿಯಸ್ ತರಾನೇ ಇದು ಕ್ಯಾನ್ಸಲ್ ಔಟ್ ಮಾಡಿದ್ರೆ ಫೈನಲ್ ಆನ್ಸರ್ ವಿಲ್ ಬಿ m0 l0 t ಪವರ್ 0 so even this physical quantity does not have any dimension and it has no unit so ಇದು ಕೂಡ 1 ಮಾರ್ಕ್ ಕ್ವಶನ್ ಆಗುತ್ತೆ ಸೊ ಯಾವ ತರ ಕೇಳ್ತಾರೆ ಕ್ವಶನ್ ಅಂದ್ರೆ ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ನೋ ಡೈಮೆನ್ಷನ್ ಅಂಡ್ ನೋ ಯೂನಿಟ್ ಯೂನಿಟ್ ಇಲ್ಲ ಇದಕ್ಕೆ ಡೈಮೆನ್ಷನ್ಸ್ ಇಲ್ಲ ಅಂತ ಹೇಳಿದಾಗ ದ ಆನ್ಸರ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಇದೆ ಬಟ್ ಡೈಮೆನ್ಷನ್ ಇಲ್ಲ ಅಂತ ಹೇಳಿದಾಗ ದ ಆನ್ಸರ್ ಈಸ್ ಆಂಗಲ್ ಸೊ ಹೇಗೆ ಈ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಳೋದು ಅಥವಾ ಹೇಗೆ ಈ ಡೈಮೆನ್ಷನ್ಸ್ ನ ನೆನ್ಪಿಟ್ಕೊಳೋದು ಅನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಆಸ್ ಆಫ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ